ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇತ್ತೀಚೆಗಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಯಾಗಿತ್ತು. ಭಾರೀ ಲಾಬಿ, ಗೊಂದಲ, ಪ್ರತಿಭಟನೆಗಳ ನಡುವೆ ಕೊನೆಗೂ 19 ಜನ ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಅಚ್ಚರಿ ಅಂದ್ರೆ ಇದೀಗ ಖಾತೆ ಹಂಚಿಕೆಗೂ ಮುನ್ನವೇ ಡಿಕೆಶಿ ಸಂಪುಟದ ಮೊದಲ ವಿಕೆಟ್ ಪತನವಾಗಲಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಹೌದು, ನೂತನ ಸಚಿವರೊಬ್ರು ಮತ್ತೆ ಜೈಲು ಸೇರೋ ಸಾಧ್ಯತೆ ಇದೆ. ಈ ಬಗ್ಗೆ ಸಾಕ್ಷ್ಯ ಸಂಗ್ರಹಿಸಿರುವ ಇಡಿ ಅಧಿಕಾರಿಗಳು ಶೀಘ್ರದಲ್ಲೇ ಅವರ ಬೇಲ್ ಕ್ಯಾನ್ಸಲ್ ಮಾಡಿಸೋದಕ್ಕೆ ಕೋರ್ಟ್ ಮೆಟ್ಟಿಲೇರಲಿದ್ದಾರೆ ಎನ್ನುವ ಬಿಸಿ ಬಿಸಿ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆ. ಇನ್ನೊಂದೆಡೆ ಸಚಿವ ಸ್ಥಾನ ಸಿಗದೆ ಬಂಡಾಯವೆದ್ದಿರುವ ಘಟಾನುಘಟಿ ನಾಯಕರುಗಳ ಮನವೊಲಿಸಲು ದೆಹಲಿಯಿಂದ ಬಂದ ಸುರ್ಜೇವಾಲರಿಗೂ ಸಾಧ್ಯವಾಗಿಲ್ಲ. ಇದೇ ಟೆನ್ಷನ್ನಲ್ಲಿ ಇದೀಗ ಸಂಪುಟಕ್ಕೆ ಮಿನಿ ಸರ್ಜರಿ ಮಾಡಲು ಸ್ವತಃ ಸಿಎಂ ದೆಹಲಿಗೆ ದೌಡಾಯಿಸಿದ್ದಾರೆ. ಹಾಗಾದ್ರೆ ಡಿಕೆಶಿ ಸಂಪುಟದಲ್ಲಿ ಮತ್ತೆ ಜೈಲು ಸೇರುವ ಭೀತಿಯಲ್ಲಿರುವ ಆ ಸಚಿವರು ಯಾರು? ಇಡಿ ಕೈಗೆ ಸಿಕ್ಕ ಆ ದೊಡ್ಡ ಸಾಕ್ಷ್ಯಗಳೇನು? ದೆಹಲಿಯಿಂದ ಬಂದ ಸುರ್ಜೇವಾಲರಿಗೆ ಎಚ್.ಕೆ. ಪಾಟೀಲ್ ಹಾಗೂ ಎಂ. ಕೃಷ್ಣಪ್ಪ ಕೇಳಿದ ಆ ಖಡಕ್ ಪ್ರಶ್ನೆಗಳೇನು? ಸಂಪುಟದಲ್ಲಿ ಯಾರೆಲ್ಲ ಔಟ್ ಆಗಬಹುದು, ಯಾರು ಇನ್ ಆಗಬಹುದು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ರಾಜ್ಯ ರಾಜಕಾರಣದ ಈ ಹೈಡ್ರಾಮದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಿ ನಾಗೇಂದ್ರಗೆ ಇಡಿ ಶಾಕ್, ಮತ್ತೆ ಜೈಲು ಪಾಲಾಗ್ತಾರಾ ಬಳ್ಳಾರಿ ಶಾಸಕ? ಸ್ನೇಹಿತರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಸಿಲುಕಿ ಜೈಲು ಸೇರಿದ್ದ ಬಿ ನಾಗೇಂದ್ರ ಅವರಿಗೆ 2024 ಆಗಸ್ಟ್ 14ರಂದು ಕೋರ್ಟ್ ಜಾಮೀನು ನೀಡಿತ್ತು. ಆದರೆ ಜಾಮೀನು ನೀಡುವಾಗ ಒಂದು ಕಟ್ಟುನಿಟ್ಟಿನ ಷರತ್ತು ಹಾಕಿತ್ತು. ಅದೇನು ಅಂದ್ರೆ ಕೋರ್ಟ್ನಿಂದ ಲಿಖಿತ ಅನುಮತಿ ಪಡೆಯದೆ ರಾಜ್ಯ ಬಿಟ್ಟು ಹೊರಗೆ ಹೋಗುವಂತಿಲ್ಲ ಅಂತ. ಆದ್ರೆ ಈಗ ಜಾರಿ ನಿರ್ದೇಶನಾಲಯಕ್ಕೆ ಒಂದು ಬಿಗ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಕೋರ್ಟ್ ಷರತ್ತುಗಳನ್ನ ಗಾಳಿಗೆ ತೂರಿ ಬಿ ನಾಗೇಂದ್ರ ಅವರು ದೆಹಲಿಗೆ ತೆರಳಿ ಲಾಬಿ ಮಾಡಿ ಮಂತ್ರಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಮಾಹಿತಿ ಪ್ರಕಾರ ಜುಲೈ 15ರಂದು ಸಂಜೆ 6:15 ಇಂಡಿಗೋ ವಿಮಾನದಲ್ಲಿ ಹಾಗೂ ಜುಲೈ 26ರ ಮಧ್ಯಾಹ್ನ 1:55 ವಿಮಾನದಲ್ಲಿ ನಾಗೇಂದ್ರ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಭೇಟಿಗೆ ಅವರು ಕೋರ್ಟ್ನಿಂದ ಯಾವುದೇ ಅನುಮತಿ ಪಡೆದಿರಲಿಲ್ಲ. ಈ ವಿಚಾರ ಗೊತ್ತಾಗಿದ್ದೇ ತಡ ಇಡಿ ಅಧಿಕಾರಿಗಳು ಇದೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಿಸಿ ಕ್ಯಾಮೆರಾಗಳು, ವಿಐಪಿ ಶಿಷ್ಟಾಚಾರದ ರಿಜಿಸ್ಟ್ರೇಷನ್ಗಳು ಹಾಗೂ ವಿಮಾನದ ಟಿಕೆಟ್ ದಾಖಲೆಗಳನ್ನು ಜಾಲಾಡೋದಕ್ಕೆ ಶುರು ಮಾಡಿದ್ದಾರೆ. ಒಂದು ವೇಳೆ ನಾಗೇಂದ್ರ ಅವರು ಅನುಮತಿ ಪಡೆಯದೆ ದೆಹಲಿಗೆ ಹೋಗಿರೋದು ಪಕ್ಕಾ ಆದ್ರೆ ಇಡಿ ಅಧಿಕಾರಿಗಳು ತಕ್ಷಣವೇ ಕೋರ್ಟ್ ಮೆಟ್ಟಿಲೇರಿ ಷರತ್ತು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಜಾಮೀನು ರದ್ದು ಮಾಡುವಂತೆ ಮನವಿ ಮಾಡಲಿದ್ದಾರೆ. ಒಂದು ವೇಳೆ ಕೋರ್ಟ್ ಏನಾದ್ರೂ ಜಾಮೀನು ರದ್ದುಪಡಿಸಿದ್ರೆ ಸಚಿವ ಬಿ ನಾಗೇಂದ್ರ ಮತ್ತೆ ಜೈಲಿಗೆ ಹೋಗೋದು ಗ್ಯಾರಂಟಿ. ಇದೇ ಕಾರಣಕ್ಕೆ ಬಿಜೆಪಿ ನಾಯಕರು ಈಗಲೇ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಹಿರಿಯರ ಖಡಕ್ ಪ್ರಶ್ನೆಗೆ ದೆಹಲಿ ನಾಯಕರು ಸುಸ್ತು, ಮಿನಿ ಸರ್ಜರಿ ಫಿಕ್ಸ್. ಇನ್ನೊಂದೆಡೆ ಸಚಿವ ಸ್ಥಾನ ಸಿಗದೆ ಬಂಡಾಯ ಎದ್ದಿರುವ ಕಾಂಗ್ರೆಸ್ನ ಹಿರಿಯ ಶಾಸಕರ ಕೋಪ ಇನ್ನೂ ತಣ್ಣಗಾಗಿಲ್ಲ. ಅತೃಪ್ತರನ್ನ ಸಮಾಧಾನ ಮಾಡೋದಕ್ಕೆ ಖುದ್ದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ದೆಹಲಿಯಿಂದ ಬೆಂಗಳೂರಿಗೆ ಓಡಿ ಬಂದಿದ್ರು. ಸಿಎಂ ಡಿಕೆಶಿ ಜೊತೆಗೆ ಸೇರಿ ವಿಜಯನಗರದ ಶಾಸಕ ಎಂ. ಕೃಷ್ಣಪ್ಪ ಅವರನ್ನ ಭೇಟಿಯಾದ ಸುರ್ಜೇವಾಲಾ, ಬೇಸರ ಮಾಡ್ಕೊಳ್ಬೇಡಿ, ತಮಗೆ ಬೇರೆ ಅವಕಾಶ ಕೊಡ್ತೀವಿ, ಬಿಡಿಎ ಅಥವಾ ಪ್ರಮುಖ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಅಂದ್ರು. ಇದರಿಂದ ಕೆರಳಿದ ಕೃಷ್ಣಪ್ಪ, ಸಿಎಂ ಮಾಡ್ತೀರಾ, ಸಚಿವ ಸ್ಥಾನ ಕೊಡ್ತೀರಾ, ಸಂಪುಟ ಭರ್ತಿ ಆದ್ಮೇಲೆ ನನ್ಗೇನು ಅವಕಾಶ ಕೊಡ್ತೀರಿ, ಈ ಆಫರ್ಗಳು ಯಾರಿಗ್ ಬೇಕ್ರಿ ಅಂತ ಖಡಕ್ ಆಗಿ ಪ್ರಶ್ನಿಸಿದ್ದಾರೆ. ಇದೇ ರೀತಿ ಎಚ್.ಕೆ. ಪಾಟೀಲ್ ಅವರನ್ನು ಭೇಟಿಯಾದಾಗ್ಲೂ ಸುರ್ಜೇವಾಲಾ ಅವರಿಗೆ ಬೆವರೆಳಿದಿದೆ. ದಶಕಗಳ ಕಾಲ ಪಕ್ಷದ ಕೆಲಸ ಮಾಡಿಕೊಂಡು ಬಂದಿದ್ದೇ ತಪ್ಪ, ಭ್ರಷ್ಟಾಚಾರ ಮಾಡದಿರೋದೇ ತಪ್ಪ, ಬೇರೆ ಪಕ್ಷಗಳಿಂದ ಬಂದ ವಲಸಿಗರಿಗೆ ಮಣೆ ಹಾಕಿ ಪಕ್ಷದ ನಿಷ್ಠಾವಂತರನ್ನ ಕಡೆಗಣಿಸಿದ್ದು ಯಾಕೆ ಅಂತ ಎಚ್.ಕೆ. ಪಾಟೀಲ್ ಕೇಳಿದ ಸರಣಿ ಪ್ರಶ್ನೆಗಳಿಗೆ ಸುರ್ಜೇವಾಲಾ ಉತ್ತರವಿಲ್ಲದೆ ಸುಸ್ತಾಗಿದ್ದಾರೆ. ಇದೇ ವೇಳೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಮಂತ್ರಿ ಸ್ಥಾನ ಕೊಡದಿದ್ದಕ್ಕೆ ಸಿಟ್ಟಾಗಿದ್ದ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಪಕ್ಷದ ವಿರುದ್ಧ ಮಾತನಾಡುವಷ್ಟು ದೊಡ್ಡವರ, ಎಲ್ಲಾ ಸಂದರ್ಭದಲ್ಲೂ ನಿಮಗೆ ಅವಕಾಶ ಬೇಕಾ ಅಂತ ಸುರ್ಜೇವಾಲಾ ಕ್ಲಾಸ್ ತಗೊಂಡಿದ್ದಾರೆ ಅಂತಲೂ ಹೇಳಲಾಗ್ತಿದೆ. ದೆಹಲಿಗೆ ದೌಡಾಯಿಸಿದ ಸಿಎಂ ಡಿಕೆಶಿ ಯಾರಾಗ್ತಾರೆ ಇನ್, ಯಾರು ಔಟ್? ಹಿರಿಯ ನಾಯಕರ ಈ ಅಸಮಾಧಾನ ಸ್ಫೋಟಗೊಳ್ತಾ ಇರುವ ಬೆನ್ನಲ್ಲೇ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರ ಜೊತೆಗೆ ಸಮಾಲೋಚನೆ ನಡೆಸಿದ್ದಾರೆ. ಆಗಸ್ಟ್ 13ರ ಅಧಿವೇಶನಕ್ಕೂ ಮುನ್ನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಬೇಕಿರೋದ್ರಿಂದ ಒಂದಿಬ್ರು ಸಚಿವರನ್ನ ಕೈಬಿಟ್ಟು ಬಂಡಾಯ ಇದ್ದಿರುವ ಹಿರಿಯರಿಗೆ ಮಣೆ ಹಾಕೋದಿಕ್ಕೆ
ಮಿನಿ ಸರ್ಜರಿಗೆ ಹೈಕಮಾಂಡ್ ಅನುಮತಿ ಕೇಳ್ತಿದ್ದಾರೆ ಎನ್ನಲಾಗಿದೆ. ವಿಶೇಷ ಅಂದ್ರೆ ಸಿದ್ದರಾಮಯ್ಯನವರು ಕುರುಬ ಕೋಟಾದಡಿ ಬಸವರಾಜ ಶಿವಣ್ಣನವರವರಿಗೆ ಅವಕಾಶ ಕೊಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಜೊತೆಗೆ ಸಂಪುಟದಲ್ಲಿ ಒಬ್ಬ ಮಹಿಳೆಗೂ ಸ್ಥಾನ ನೀಡುವ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇಡಿ ತನಿಖೆ ಎದುರಿಸ್ತಾ ಇರುವ ಬಿ ನಾಗೇಂದ್ರ ಅವರ ಕುರ್ಚಿ ಅಲುಗಾಡ್ತಾ ಇರೋದು ಮತ್ತು ಅತೃಪ್ತರ ಬಂಡಾಯದಿಂದಾಗಿ ಡಿಕೆಶಿ ಸಂಪುಟಕ್ಕೆ ಮೊದಲ ಆಘಾತ ಎದುರಾಗಿದೆ. ಈ ಬಗ್ಗೆ ನೀವೇನ್ ಹೇಳ್ತೀರಿ? ಬೇರೆ ಪಕ್ಷದಿಂದ ಬಂದವರಿಗೆ ಮಂತ್ರಿ ಸ್ಥಾನ ಕೊಟ್ಟು ಪಕ್ಷಕ್ಕಾಗಿ ದುಡಿದ ಹಿರಿಯರನ್ನ ಕಡೆಗಣಿಸಿದ್ದು ಸರಿನಾ? ಬಿ ನಾಗೇಂದ್ರ ಅವರು ಷರತ್ತು ಉಲ್ಲಂಘಿಸಿದ್ರೆ ಮತ್ತೆ ಜೈಲು ಸೇರ್ತಾರಾ? ಸಂಪುಟದಿಂದ ಯಾರನ್ನ ಕೈ ಬಿಡಬೇಕು, ಯಾರನ್ನ ಸೇರಿಸಿಕೊಳ್ಬೇಕು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ನಿಮ್ಮ ಅನಿಸಿಕೆ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಅಪ್ಡೇಟ್ಸ್ ಮತ್ತು ನ್ಯೂಸ್ಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.